ಈಗ ಕಾಂಗ್ರೆಸ್ನವರು ಈ ಒಂದು ನಿಮ್ಮ ಒಳಜಗಳವನ್ನ ಲಾಭ ಮಾಡ್ಕೊಂತಿದಾರ ಏನೋ ಗೊತ್ತಿಲ್ಲ. ಆದರೆ ನಿನ್ನೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಈ ವಿಚಾರವಾಗಿ ಅಂದ್ರೆ ನಿಮ್ಮಿಬ್ಬರ ಜಗಳ ವಿಚಾರ ರಿಯಾಕ್ಟ್ ಮಾಡ್ತಾ ಹೇಳಿದ್ರು. ಚಲುವರಾಯಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಸಿದ್ಧರಿದ್ರು ಅಂತ ನೋಡಿ ಸರ್. ಇವತ್ತು ಸ್ವಾಗತ ಮಾಡ್ತೀವಿ ಅಂತ ಸರ್ ರಾಜಣ್ಣ ಹೇಳಿದ್ರು. ಅಲ್ಲ, ಯಾವತ್ತು ಕೂಡ ಯಾರನ್ನು ಕರೀತಾರೆ ಸರ್, ಒಳ್ಳೆಯವರಿದ್ದರೇನೆ ಕರೆಯೋದು. ಭಾಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರೆ, ಹಿಂಗೆ ಮುಖ ತಿರುಗೋಳ ಕಡೆನೇ ಬೈಕೊಂತಿರ್ತಾರೆ. ಇವತ್ತು ರಾಮ್ಲವ್ರನ್ನ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂದರೆ ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ದರೆ ಕೂಡ ಅವರು ರೂಲಿಂಗ್ ಪಾರ್ಟಿದಲ್ಲಿದ್ದಂಥ ರಾಮ್ಲವ್ರು ಬರಬೇಕು ಅಂತ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲವರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊತ ಬಂದಿದ್ದಾನೆ. ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು. ನಾನು ಅವರು ಇಲ್ಲ ರಾಮ್ಲವ್ರು ಬಂದರೆ ಚಲೋ ಆಯಿತು, ರಾಮ್ಲವ್ರು ಬರೋದ್ರಿಂದ ನಮಗೆ ದೊಡ್ಡ ನಾಯಕ ಆಗ್ತಾನೆ, ಅವರೆಲ್ಲ ಏನು ಕಾಂಗ್ರೆಸ್ ಅವರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದ್ದಾರೆ, ಅಭಿಮಾನದಿಂದ ಮಾತಾಡಿದ್ದಾರೆ. ಇದು ನಿಜನಾ? ಲೋಕಸಭೆ ಸಂದರ್ಭದಲ್ಲಿ ನಿಮಗೆ ಆಫರ್ ಕೊಟ್ಟಿದ್ರು ಸರ್, ಏನೋ ಸರ್ ಆಫರ್ ಬಂದಿರಲಿ ಹೋಗಲಿ, ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಸ್ತಿ ಇದೆ, ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದ್ದೀವಿ, ನಂತರ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರ್ಬೋದು, ಕರೆದಿರ್ಬೋದು. ರಾಜಕಾರಣದಲ್ಲಿ ನೋಡಿ ಸರ್, ವಿ ಆರ್ ಇನ್ ಪಬ್ಲಿಕ್ ಡೆಮಾಂಡಲ್ಲಿದ್ದೀವಿ. ನಾವು ಪಬ್ಲಿಕ್ಕಲ್ಲಿರೋಂಥ ಟೈಮಲ್ಲಿ ಒಬ್ಬೊಬ್ಬರು ಮನಸ್ಸಿನಲ್ಲಿದ್ದಂಥ ಆಲೋಚನೆಗಳು, ಅವ್ರ ಮನಸ್ಸಿನಲ್ಲಿದ್ದಂಥ ವಿಷಯಗಳ ಬಗ್ಗೆ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ. ಅಲ್ಲ ನಾನು ನೋಡಿ ಸರ್, ಇವತ್ತು ನನ್ನ ಮನಸ್ಥಿತಿ ನೋಡಿ ಸರ್, ಯಾರೋ ಸೆಳೀತಾರ ನಾನು ಹೋಗ್ತೀನಿ, ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದರೆ ನನ್ನ ಮೈಂಡ್ ಸೆಟಪ್ ಇರಬೇಕು ಸರ್. ನನ್ನ ನಿರ್ಧಾರ ಇರಬೇಕು. ನನ್ನ ನಿರ್ಧಾರ ಏನಿದೆ, ಪಾರ್ಟಿ BJP ನನ್ನ ಪಾರ್ಟಿ ತಾಯಿ ಇದ್ದಂತೆ, ಆ ಪಾರ್ಟಿ ಯಾವತ್ತಿದ್ರೂ ಕೂಡ ಸೇವಕನಾಗಿ ಕೆಲಸ ಮಾಡಬೇಕನ್ನೋದು ಅಲ್ರಿ ಸರ್. ಇವತ್ತು ರಾಮ್ಲವ್ರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಆ ಕಡೆ ಯಾರನ್ನ ತೋಡಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂಥ ಒಬ್ಬ ನಾಯಕ ಅನ್ಸ್ಕೊಂಡ ಸೋತಿದ್ರು ಕೂಡ ನನ್ನ ಹತ್ರ ಏನಿಲ್ಲ ಸರ್. ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರೀತಿದ್ದಾರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರೋಕ್ಕೋಸ್ಕರವಾಗಿ ಕರೆದಿರ್ಬೋದು ಸರ್. ಅವ್ರು ಕರೆದಿದ್ದಾರ, ನಾನು ಹಿಂಗ ಅಂದ ಹೇಳೋಕ್ಕೋಗಲ್ಲ ಸರ್. ಅವರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಚಲುವರಾಯಸ್ವಾಮಿ ಹಿಡ್ಕೊಂಡು, DK ಶಿವಕುಮಾರ್ ಅವರು ಹಿಡ್ಕೊಂಡು, ನಂತರ ನಮ್ಮ ರಾಜಣ್ಣವ್ರು ಹಿಡ್ಕೊಂಡು, ಸತೀಶ್ ಅಣ್ಣವ್ರು ಹಿಡ್ಕೊಂಡು ಎಲ್ಲರೂ ಕೂಡ ರಾಮ್ಲವ್ರಂದ್ರೆ ಏನು ಗೌರವನ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಕೈ ಮುಗಿದು. ಯಾಕಂದರೆ ಅವ್ರಿಗೆ ಯಾವತ್ತಿದ್ರೂ ಕೂಡ ನಮ್ಮ ನಾಯಕರಾದಂಥ ಸದಾನಂದ ಗೌಡರು, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ನಡ್ಡಾಜಿಯವರು, ಪ್ರಹ್ಲಾದ್ ಜೋಶಿ ಸಾಹೇಬರು, ನಮ್ಮ ಸಂತೋಷ್ಜಿಯವರು, ನಮ್ಮ ಸಂಘದ ಎಲ್ಲ ಪ್ರಮುಖರು ಎಲ್ಲರೂ ಕೂಡ ಜೊತೆಲಿ ನಮ್ಮ ಪಾರ್ಟಿಯಲ್ಲಿದ್ದಂಥ ಬೊಮ್ಮಾಯಿ ಸರ್ ಹಿಡ್ಕೊಂಡು, ಅಶೋಕ್ ಅವರು ಹಿಡ್ಕೊಂಡು, CT ರವಿ ಹಿಡ್ಕೊಂಡು, ಸದಾನಂದ ಗೌಡರು ಹಿಡ್ಕೊಂಡು ಎಲ್ಲರಿಗೂ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ರಾಮ್ಲವ್ರ ಪರವಾಗಿ ನಿಂತಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ನನ್ನಲ್ಲಿಲ್ಲಂಥ ಒಳ್ಳೆತನಗಳು ಇರೋ ಕಾರಣ ಅವರು ನನ್ನ ಹಿಂದೆ ನಿಂತಾರೆ. ಹಂಗಾಗಿ ಅವ್ರು ಯಾರು ಕೂಡ ನಾನು ಅಸಹ್ಯದಿಂದ ಅವ್ರು ಮಾತಾಡಿದಾರೆ ಹಿಂಗೆ ಹೇಳೋಕ್ಕೆ ಹೋಗಲ್ಲ ಸರ್. ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೇನೆ.